ರಾಜ ಲೋ ರಾಜ, ಇಲ್ಲೇ ಇದೆಯಲ್ಲೋ ಗಡುವ. ಓ ಅನ್ನಕ್ಕೇನೋ ನಿಂಗೆ? ಓ ಏನು ಅದು ಬಾಯಲ್ಲಿ? ಹಲ್ಲುಗಳು. ಉದುರಿಸ್ಬಿಡ್ತೀನಿ ನೋಡು. ತಿಂತಾ ಇರೋದೇನೋ? ನೀನ್ ತುಳಸಿ ತೀರ್ಥ ಬೆರೆಸ್ತಾ ಇದ್ದೆ, ನಾ ತುಳಸಿ ಪ್ರಸಾದ ತಿಂತಾ ಇದ್ದೆ. ಹೂ, ಹಲ್ಲುಜ್ಜೋಕ್ ಮುಂಚೆ ಬಾಯಿ ಆಡ್ಸ್ಬೇಡ ಅಂತ ನಿನಗ್ ಹೇಳಿ 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 ನನ್ನ ಬಾಯಿ ಬಿದ್ದೋಯ್ತು ಕಣೋ. ಹಸುವಿನ ಹಲ್ಲುಜ್ಜುತ್ತಾ? ಎಮ್ಮೆ ಹಲ್ಲುಜ್ಜುತ್ತಾ? ಇಲ್ಲ, ನಾಳೆಯಿಂದ ನೀನು ಹಲ್ಲುಜ್ಬೇಡ. ನಿನ್ನೂ ತಗೊಂಡ್ ಹೋಗಿ ಕೊಟ್ಟಿಗೆಲೆ ಕಟ್ತೀನಿ. ಎಮ್ಮೆ ಜಾತಿಯವನೇ. ಹೌದೇನಮ್ಮ? ಇದ್ ದಿವ್ಸ ನನಗೆ ಗುಟ್ಟು ಹೇಳೇ ಇರ್ಲಿಲ್ಲ. ತಲೆ ಹರಟೆ ಸಾಕು ಕಣ. ಹಾಲ್ ತಗೊಂಡ್ ಹೋಗು. ರಾಜ, ಬರ್ತಾ ತಿಪ್ಪ ಭಟ್ರ ಮನೇಲಿ ದುಡ್ಡಿಸ್ಕೊಂಬರ್ ಮರಿಬೇಡ. ನೋಡು, ಸಿಂಗಾಚಾರಿ ಮನೇಲಿ ಹುಷಾರು. ಮಹಾ ಘಾಟಿ ಅವನು. ಅವನು ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ಬಿಡು. ಏನ್ ಹೇಳ್ತೀಯಮ್ಮ? ಗೊತ್ತಿಲ್ಲ. ಹಾ, ಗೊತ್ತಿಲ್ಲ. ಎತ್ತಿದಳಾರುತಿಯ. ಗೊತ್ತಿಲ್ಲ. ಗೊತ್ತಿಲ್ಲ. ಹಲೋ, ರಾಜ ಬಂದಿದ್ದಾನೆ ಕಣೆ, ಹಾಲ್ ಹಾಕಿಸ್ಕೊಳೆ. ಏನೋ ರಾಜ, ಬೆಳಿಗ್ಗೆ ಬೇಗ ಎದ್ದೇನೋ? ಗೊತ್ತಿಲ್ಲ. ಹೋಗ್ಲಿ, ಮುಖ ತೊಳ್ದೇನೋ? ಗೊತ್ತಿಲ್ಲ. ಆಹಾ, ಊಟಕ್ಕೆ ಬಂಗಾರ. ಏನ್ ಕೇಳಿದ್ರು ಕೋಲೆ ಬಸ್ ಅಂತಾರ ತಲೆ ಅಲ್ಲಾಡಿಸ್ತೀಯಲ್ಲ ಅಲ್ವಾ? ನಿಂಗೊಂಚೂರು ಬುದ್ಧಿ ಇಲ್ವೇನೋ? ಗೊತ್ತಿಲ್ಲ. ಏ ರಾಜ, ಬಾರೋ, ಇಲ್ಲಿ ಒಂದ್ ತಮಾಷೆ ತೋರಿಸ್ತೀನಿ. ಬರೋಲ್ಲ. ಯಾಕೋ? ಅಮ್ಮ ಹೇಳಿದ್ಲು ನೀನ್ ಘಾಟಿ ಪ್ರಾಣಿ ಅಂತೆ. ಅಪ್ಪ ಅಪ್ಪ, ಏರೋಪ್ಲೇನು. ಅದನ್ನ ಹಾಳು ಮಾಡ್ಬೇಡ, ತಗೊಂಬರಲ್ಲಿ. ಬೇಗ ತಗೊಂಡ ಹೋಗಿ. ಗುಂಡ, ನನಗೊಂದ್ಸಾರಿ ಕೊಡೋ, ನಾನು ನೋಡ್ಕೊಡ್ತೀನಿ. ಬೇಗ ಕೊಟ್ಬಿಡ್ಬೇಕು, ಇಲ್ಲ ಅಂದ್ರಪ್ಪ ಬೈತಾರೆ. ಆಯ್ತಾಯ್ತು. ಏನೇ, ಏರೋಪ್ಲೇನ್ ಹೊಟ್ಟೋಯ್ತೇನೆ? ಹೊರಟೋಯ್ತು. ಏನು ಕಾಣಿಸ್ತಾನೆ ಇಲ್ವಲ್ಲ? ಸರಿಯಾಗಿ ನೋಡು ರಾಜ, ಅಲ್ಲೇ ಇದೆ. ಗುಂಡ, ಎಷ್ಟೊತ್ತ ಏರೋಪ್ಲೇನ್ ತೋರ್ಸೋದು? ಇಲ್ಲಿ ಊದ್ ಬಾರ. ಕೊಡು, ಅಪ್ಪ ಬೈತಾ ಇದಾರೆ. ರಾಜ, ನಾಳೆ ನೀನ್ ಇಷ್ಟೊತ್ ಕಾಲ್ ತರ್ತಿಲ್ಲ, ಕಾಣಿಸುತ್ತೆ ಬಾರೋ ಏರೋಪ್ಲೇನು. ನಾಳೆನೂ ಏರೋಪ್ಲೇನ್ ಏನ್ರಿ? ಛೇ ಪಾಪ. ಏರೋಪ್ಲೇನ್ ಅಲ್ದೆ ರಾಕೆಟ್ ತೋರ್ಸಕ್ಕಾಗತ್ತೇನೆ? ಅದ್ರ ಪಾಡ್ಗದ ಆಕಾಶದಲ್ಲಿ ಆಡ್ಕೊಂಡ್ರೆ ನಿನ್ಗೇನೆ ಕಷ್ಟ. ರಾಜ, ನೀನ್ ಹೋಗಪ್ಪ. ತಿಪ್ಪ ಭಟ್ರ ಮನೆಯಲ್ಲಿ ಡಿಕಾಕ್ಷನ್ ಇಟ್ಕೊಂಡು ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. 38, 39, 40 ದುಡ್ಡು ಹೇಗೆ ಕಳ್ಸಿದ್ರಿ? ಅವಸರ ಏನಿತ್ತು? ನಿಮ್ ಹತ್ರ ಇದ್ರೆ ನನ್ನ ಹತ್ರ ಇದ್ದ ಹಾಗೆ. ಈ ವಾರದ ಬಾಕಿ 40 ರೂಪಾಯಿ. ನೀವು ಬಿಡಿಪ್ಪ, ಲೆಕ್ಕಾಚಾರದಲ್ಲಿ ಸತ್ಯವಂತರು. ಈ 20 ರೂಪಾಯಿ ಹಾಲಿನ ಬಾಪ್ತು ನಿಮಗೆ. ಇನ್ 20 ರೂಪಾಯಿ ತುಳಸಿ ತೀರ್ಥದ್ದು ದೇವರಿಗೆ. ಭಟ್ರೆ ಭಟ್ರೆ, ನಿಂತ್ಕೊಳ್ರಿ ಅಲ್ಲಿ. ಅಯ್ಯೋ, ತುಳಸಿ ತೀರ್ಥ ಬೆಳೆಸ್ತೀನಿ ಅಂತ ಯಾವ ಕತ್ತೆ ಮಗರಿ ಹೇಳಿದ್ದು? ಈ ಕತ್ತೆ ಮಗನೇ ಹೇಳಿದ್ದು. ಹೌದೇನೋ? ಹೌದಮ್ಮ, ನಾನೇ ಹೇಳಿದ್ದು. ಅಯ್ಯೋ ಭಟ್ರೆ ಭಟ್ರೆ, ನಾನೆಂದಾದ್ರೂ ಅಂತ ಚಿಲ್ರೆ ಕೆಲ್ಸ ಮಾಡ್ತೀನಾ ಭಟ್ರೆ? ಇಲ್ಲಮ್ಮ, ನೀವ್ ಯಾವಾಗ್ಲೂ ಬಂದಾನೆ. ಸುಮ್ನಿರಿ. ಇವತ್ ಬೆಳಿಗ್ಗೆ ತಾನೇ ಚಿಲ್ಲರೆ ಕೆಲಸ ಮಾಡ್ತಿಲ್ಲಮ್ಮ. ಹಾಲಿ ತುಳಸಿ ತೀರ್ಥ ನೀನೇ ಬೆರೆಸ್ಕೊಟ್ಟೆ. ಅಯ್ಯೋ ಮುಂಡೆದೆ, ತೀರ್ಥ ಬೆಳೆಸ್ತೀನಿ ಅಂತ ಇಂಥ ಅಯೋಗ್ಯರ ಮುಂದೆಲ್ಲ ಹೇಳ್ತೀಯೇನೋ? ನಿನ್ನ 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 ಮಾಡ್ತೀನಿ. ಅಂಬಾ,
ಕೂಗು. ನೀನ್ ಇಲ್ಲಿದ್ಯಾ? ಈಗ್ಲೇ ಇಟ್ಕೊಂಡು ಹೋಗಿ ಹಾಲು ಕರಿತೀನಿ. ಅಂಬಾ ನನ್ ಗೊತ್ತು ಹೆಂಗ್ಸೇನೆ, ಪ್ಯಾಂಟ್ ಹಾಕೊಂಡಿದ್ದಾಳೆ ಅಷ್ಟೇ. ಅಂಬಾ ಅಂಬಾ ನಿನ್ನಸನು ಕಳೆದೋಗಿದ್ಯಾ? ಆ? ಆ, ಹೌದೌದು. ನಿನ್ನಸು ಯಾವ ತರ ಇದೆ? ನನ್ನ ಹಾಗೆ ಇದೆ. ಎಲ್ಲ ಸುಳ್ಳು. ಹಸುಗೆ 4 ಇರುತ್ತೆ, ನಿನ್ಗೆ 2 ಇದೆ. ಆ? ಕಾಲು. ಪರವಾಗಿಲ್ವೇ? ಯಾವೂರಿಗೆ? ಚಂದ್ರಪುರಕ್ಕ? ಯಾರ ಮನೆಗೆ? ಬಾಲ್ಗೋಪಾಲ್ ರಾಯರ್ ಮನೆಗೆ. ಓ, ಬಾಲು ಮಾವನ್ ಮನೆಗ? ನಮ್ಮನೆ ಹತ್ರನೇ ಇರೋದು. ಅಯ್ಯೋ, ಹೊತ್ತಾಗೋಯ್ತು. ಇನ್ನೂ ಹಸು ಹುಡುಕಿ ಹಾಲ್ ಕರಿಬೇಕು. ನಾನ್ ಬರ್ತೀನಿ. ನಿನ್ ಹಸು ಹೆಸರೇನಂದೆ? ಗೌರಿ. ಓ, ಗೌರಿನಾ? ಅದಾಗ್ಲೇ ಮನೆಗ್ ಹೋಯ್ತಲ್ಲ. ನೀನ್ ನೋಡ್ದ್ಯಾ? ಇದೇ ದಾರಿಲಿ ಹೀಗೆ ನಡ್ಕೊಂಡು ಹೋಯ್ತು. ನಡ್ಕೊಂಡೋಯ್ತಾ? ಹಾಗಾದ್ರೆ ನಮ್ಮನೆ ಹಸುನೆ. ಸದ್ಯ ಹುಡುಕೋ ತಪ್ತು. ನಡಿ ಮತ್ತೆ. ಒಂದ್ ನಿಮಿಷ, ಇದನ್ ಹಿಡ್ಕೋ. ಹಾಗೆ ಈ ಬ್ಯಾಗ್ ನೋಡಿದ್ಯಾ? ಇದನ್ನ ಬಾಂಬೆಯಿಂದ ತಂದಿದ್ದು. ಭಾರನೇ ಇಲ್ಲ ನೋಡು. ಹಿಡ್ಕೊಂಡ್ ನೋಡು. ಹಾಗೆ ತೂಕ ಇದೆ. ತೂಕ ಇದೆ, ಭಾರ ಇಲ್ಲ. ಓಹ್, ಹೌದೌದು, ನಂಗೆ ಗೊತ್ತೇ ಆಗ್ಲಿಲ್ಲ. ಇದನ್ನು ಹಾಕು. ನಿನ್ ಹೆಸರೇನು? ನನ್ನ ಹೆಸರು ರಾಜ. ರಾಜ ಅಂತ. ರಾಜನಾ? ನಿನ್ ಕಿರೀಟ ಎಲ್ಲಿ? ಕಿರೀಟನ ಈ ಸರಿ ಸಿರ್ಸಿ ಜಾತ್ರೆ ತಗೋತೀನಿ. ಓ ಶುಭ, ಯಾವಾಗ ಬಂದೆ? ನಾನ್ ಬಂದ 10 ನಿಮಿಷ ಆಯ್ತು. ಆಗಿದ್ಯಾ? ಹಾಗೆ ಇದ್ದೀನಲ್ಲ. ನಿನ್ನಲ್ಲ ಚೆನ್ನಾಗಿದ್ದೀನಿ ಚಿಕ್ಕಪ್ಪ. ನಿಮ್ಮಪ್ಪ ಸತ್ವಾಗಿ 1 ವರ್ಷ ಆಯ್ತಲ್ಲ. ನಿನ್ನಪ್ಪನಲ್ಲ, ಅವಳಪ್ಪ. ಚೆನ್ನಾಗಿದ್ದಾರೆ ಚಿಕ್ಕಪ್ಪ. ಟೆನ್ಷನ್ ಈಗ ನೋಡ್ತಾ ಇದ್ರೆ ಜಾಸ್ತಿ ಆಗುತ್ತೆ. ನಾನ್ ಬರೋವಾಗ ಕಡಿಮೆ ಆಗಿತ್ತು. ಮಾತ್ರ ಗಿತ್ರ ತಗೊಳ್ತಾ ಇದ್ದಾನ? ತಗೋತಿದ್ದಾರೆ, ನೋಡ್ಬೇಕು. ನೋಡ್ತಾ ಇದ್ರೆ ನೆಗದು ಬೀಳೋದು ಖಂಡಿತ. ಹೀಗಿದ್ರೆ ನೀನೇ ನೆಗ್ದು ಬಿದ್ದು ಹೋಗ್ತೀಯ. ಇದು ಒಂದು ದಿನದಲ್ಲಿ ಗುಣ ಆಗೋ ಕೇಸ್ ಅಲ್ಲ. ಇವತ್ತು ಹೊರಟೋಗ್ ನಾಳೆ ಬಾ. ಹೋಗು. ಬರ್ತೀನಿ. ಇಲ್ಲಿ ಎಷ್ಟ್ ದಿವಸ ಇರ್ತೀರಿ? ಇನ್ನು ತುಂಬಾ ದಿನ ಇರ್ತೀನಿ. ಅಷ್ಟ್ ದಿವಸನೂ ನೋವಿದ್ದೇ ಇರುತ್ತೆ. ನಾಳೆ ಸೊಂಟ ಮುರಿತೀನಿ ಬಡವ. ಏನಮ್ಮ ಶುಭ, ಇದ್ದಕ್ಕಿದ್ದಾಗ ಪ್ರತ್ಯಕ್ಷ ಆಗ್ಬಿಟ್ಟೆ. ನಿಮ್ಗೆ ಟೆನ್ಷನ್ ಜಾಸ್ತಿ ಮಾಡೋಣ ಅಂತ. ನನ್ಗೇನಮ್ಮ ಟೆನ್ಷನ್? ಮಕ್ಕಳ ಮರಿಗಳ. ಮಾವ, ಓ ಬಾಲು ಮಾವ. ಏನು ಇಲ್ಲೇ ಕೂತಿದ್ದೀನಲ್ಲೋ? ಓ, ಇಲ್ಲಿದ್ಯಾ? ನೋಡು. ಏನೋ ಇದ್ರಣ್ಣ ಅವತಾರ, ಇಷ್ಟೊಂದು ಲಗ್ಗೇಜ್ ಹೊತ್ಕೊಂಡು ನಿಂತಿದ್ಯಲ್ಲೋ? ಅದನ್ನ ತೋರ್ಸೋಣ ಅಂತ ಬಂದೆ. ಇವಳು ಇದಾಳಲ್ಲ, ಇವಳು ಪ್ಯಾಂಟ್ ಹಾಕೊಂಡು ಗಂಡೆನ್ಸು. ಇವಳು ಇದು ಬಾಂಬೆ ಬ್ಯಾಗು, ತೂಕ ಇದೆ ಭಾರ ಇಲ್ಲ ಅಂತ ಹೇಳಿ ಕೈಗೊಂದು ಕಂಕಳಿಗೊಂದು ಕೊಟ್ಟು ಕಾಳನಿಂದ ಕುತ್ಕೊಂಡು ಪರ್ರ ಅಂತ ಬಂದ್ಬಿಟ್ಲು. ಹೌದೇನಮ್ಮ? ಇಲ್ಲ ಚಿಕ್ಕಪ್ಪ, ಬೊಂಬೈ ಬ್ಯಾಗ್ ಚೆನ್ನಾಗಿದೆ, ಕೊಡೆ ನಾನೇ ಎತ್ಕೊಂಡ್ ಬರ್ತೀನಿ ಇಂದ ಕೊಟ್ಟೆ. ಇಲ್ಲ ಮಾಮ, ಸುಳ್ಳು ಹೇಳ್ತಿದ್ದಾಳೆ. ಸುಳ್ಳಿ ಮಳ್ಳಿ ಪಾಪಾಸ್ ಕಳ್ಳಿ. ಏನ್ ತೂಕ ಇದೆಯೋ ಭಾರ ಇದೆಯೋ? ಎರಡೂ ಇದೆ. ಮತ್ ಯಾಕೆ ಹೊತ್ಕೊಂಡೆ ನಿಂತಿದ್ಯಾ? ಇಳ್ಸು. ಹೌದಲ್ವಾ? ಅಯ್ಯೋ ಪೆದ್ದ. ಭಾರ ಹೊತ್ತು ಹೊತ್ತು ಕುತ್ಕೆನೆ ಉಳ್ಕೋಯ್ತು. ಉಳ್ಕಿದ್ಯಾ ಮರಿ? ಹೆದರ್ಬೇಡ, ಎಲ್ಲಾ ತರದ ಉಳುಕು ಚಳಕಿಗೂ ರಾಮಬಾಣ ಈ ಬಾಲು ಮಾಮ. ಬೇಡ 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 ಬೇಡ, ಬೇಕಾದ್ರೆ ಒಂದು ಬೆಟ್ಟನ ಹೊತ್ಕೊಂಡ್ ಬರ್ತೀನಿ. ಆದ್ರೆ ನಿಮ್ಮ ಹತ್ರ ಮಾತ್ರ ಉಳುಕ್ ತರ್ಸ್ಕೊಳಲ್ಲ. ಏನೋದು? ಏನಿಲ್ವಲ್ಲ. ಏನು ತಿಂತಿರೋ ಹಾಗಿತ್ತು? ನಾನಾ? ಇಲ್ವಲ್ಲ, ಬೇಕಾದ್ರೆ ಬಾಯ್ ಮೇಸ್ ನೋಡ. ಗಮ್ಮಂತ ವಾಸನೆ ಬರ್ತಿದೆ. ಓ ಅದ, ಅದು ನಮ್ಮನೆ ಎಲ್ರ ಬಾಯಿನೂ ಇದೇ ರೀತಿ ವಾಸನೆ ಬರೋದು. ನೀನೇ ಬೇಕಾರೋ ಮೂಸ್ ನೋಡು. ರೈಲ್ ಬಿಡ್ತೀಯಾ? ಮಾವನ್ ಹಣ್ಣು ತಿಂತಿರೋ ಹಾಗಿತ್ತು, ನಂಗೂ ಕೊಡ. ಮಾವಿನ ಹಣ್ಣ? ನಾನಾ? ಇಲ್ಲಮ್ಮ, ನಿನ್ನಗೂ ಇಲ್ಲ. ಕೊಡ್ತೀಯೋ ಇಲ್ಲ ನಾನೇ ಕಿತ್ಕೊಳ್ಳೋ? ಇದ್ರಲ್ವ ಕೊಡೋದು. ಇಲ್ದೇ ಇರೋದನ್ನ ಎಲ್ಲಿಂದ ತಂದು ಕೊಡ್ಲಿ? ಇವ್ ಜೋ ನೋಡು. ಇಲ್ವಾ? ಹೋಗ್ಲಿ ಬಿಡು.
ನಿನ್ ನನಗೂ ಇಲ್ಲ ಕಣಮ್ಮ, ಇದ್ದಿದ್ದೆ ಅದೊಂದು. ಇನ್ನೊಂದು ಅಲ್ಲಿದೆ ನೋಡು. ಕಳ್ಳ ನಿನಗ್ ಮಾಡ್ತೀನಿ ನೋಡು. ಅಯ್ಯಯ್ಯೋ 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 ಹೀಗೆ ಗಲಾಟೆ ಮಾಡಿದ್ರೆ ನಿಮಗೆ ಗುಣನೇ ಆಗೋದಿಲ್ಲ ಗೊತ್ತಾ? ರಾಜ ಏನ್ರ ಇದು? ತಿಪ್ಪ ಭಟ್ರನ್ನ ವೈಕುಂಠ ಕಳ್ಸ್ಬೇಕಂತ ಮಾಡಿದಿರೇನ್ರ? ರಾಜ ಕೊಡೋ ಕೊಡೋ ರಾಜ ಪ್ಲೀಸ್. ಏನ್ರ ಇದು ಮಕ್ಕಳ ತಾಡ್ಕೊಂಡು ಪ್ಲೀಸ್ ಕೊಡೋ. ಬಿಡ್ರಿ ಹೋಗ್ಲಿ ನುಂಗ್ಬಿಡಿ. ನುಂಗಿದ್ರೆ ಹೊಟ್ಟೆಯಲ್ಲಿ ಮರ ಬೆಳೆಯುತ್ತೆ. ಎಲ್ಲೆಂದ್ರಲ್ಲಿ ಕೊಂಬೆ ರೆಂಬೆಗಳು ಬೆಳೆಯುತ್ತೆ. ಅಭಿವೃದ್ಧಿ ಕೊಡೋ. ಕಂಬ ಎಷ್ಟು ನುಣ್ಣಗಿದೆ, ನೆಲ ಎಲ್ಲ ಜಾರ್ತಾ ಇದೆ. ಮನೆ ಬೊಂಬಾಟಾಗಿದೆ. ಗೋಡೆ ಸಹಿತ ರಾಜ ರಾಜ ಡಿಯರ್, ಯಾಕಪ್ಪ ಮಾತಾಡ್ತಾ ಇಲ್ಲ? ಗೋಪಾನಾ ನೋಡು, ನಿನಗಿಷ್ಟವಾದ ತಿಂಡಿ ತಂದಿದ್ದೀನಿ, ಎಲ್ಲಿ ಕೈ ಹಿಡಿ. ಮನುಷ್ಯ ಕೈ, ಹೌದು ಮನುಷ್ಯಂದೆ. ವೆರಿ ಡೇಂಜರಸ್, ವೆರಿ ಡೇಂಜರಸ್. ಶಿವ, ನಮ್ ರಾಜ ಇಲ್ಲದಮ್ಮ. ನಮಸ್ಕಾರ, ನಾನು ಇಲ್ಲಿದ್ದೀನಿ. ಯಾರಯ್ಯ ನೀನು? ಯಾಕಯ್ಯ ಬಂದೆ ಇಲ್ಲಿ? ನಾಯಿ ಕಜೆ ಕಳ್ಳ ಏನಯ್ಯ ನೀನು? ನಾಯಿ ಏನ್ ಮಾಡ್ದೆ? ನಮ್ ರಾಜ ಏನ್ ಮಾಡ್ದೆ? ನಮ್ ರಾಜ ಇಲ್ಲಿ? ನಾನು ಕಳ್ಳ ಅಲ್ಲ ಸರ್, ಮತ್ತೆ ನನ್ ರಾಜ. ರಾಜ ಯಾವ ರಾಜ? ಚಂದ್ರಾಪುರ ಸುಬ್ಬಮ್ಮನ್ ಮಗ, ಬಾಲ್ ಗೋಪಾಲ್ ಮಾವನ್ ಪಕ್ಕದ ಮನೆ. ಓ, ಶುಭ ಹೇಳ್ತಿದ್ ರಾಜ ನೀನೇನಾ? ಬಹಳ ಸಂತೋಷ. ಗ್ಲಾಡ್ ಟು ಮೀಟ್, ಗ್ಲಾಡ್ ಟು ಮೀಟ್. ಏನಪ್ಪ ಗೋಪಾಲಪ್ಪ, ರಾಧಮ್ಮ ಎಲ್ಲ ಚೆನ್ನಾಗಿದಾರ? ನೀನ್ ಯಾಕಯ್ಯ ಒಳಗ್ ಸೇರ್ಕೊಂಡೆ? ಒಳಗ್ ಸೇರ್ಕೊಂಡು ಏನ್ ಮಾಡ್ತಾ ಇದೀಯಾ? ಯಾರ ಜೊತೆ ಮಾತಾಡ್ತಿದ್ದೀರಾ ಡ್ಯಾಡಿ? ರಾಜನ್ ಜೊತೆನಾ? ರಾಜನ್ ಜೊತೆನೆ, ಆದ್ರೆ 4 ಕಾಲಿನ ರಾಜನ್ ಜೊತೆ ಅಲ್ಲ, ಆ? 2 ಕಾಲಿನ ರಾಜನ್ ಜೊತೆ. ನೋಡು. ಹೌದಾ? ಏ ರಾಜ, ನಾನ್ ಮನೇನ ಹುಡುಕ್ತಾ ಇದ್ರೆ ನೀನ್ ಇಲ್ಲಿದ್ಯಾ? ನೀನ್ ಹೇಗ ಒಳಗ್ ಬಂದ್ ಸೇರ್ಕೊಂಡೆ? ನಾನೇ ಒಳಗ್ ಬಂದ್ ಸೇರ್ಕೊಳ್ಳಿ, ನಿಮ್ ನಾಯಿ ನನ್ನ ಒಳಗ್ ಅಟ್ಟು ಬಿಡ್ತು. ಏನ್ ಡ್ಯಾಡಿ, ಅವ್ನ್ ನಾಯಿ ಗೂಡು ಒಳಗಡೆ ಕೂತಿದ್ರೆ ನೀವ್ ಹೊರಗಡೆ ಕೂತ್ ಮಾತಾಡ್ತಿದ್ದೀರಲ್ಲ? ಹೌದಲ್ವಾ? ನಾ ಹೊರಗಡೆನೆ ಇದ್ದೀನಲ್ಲ. ಡ್ಯಾಡಿ, ಓ ಟೆನ್ಷನ್ ಮಾಡ್ಬೇಡಮ್ಮ, ನಾನ್ ಒಳಗಡೆ ಹೋಗ್ಬೇಕು. ಓ ಕರ್ಮ, ಬಾರ ಹೊರಗೆ. ನಾಯಿಗೂಡ್ ದೊಡ್ಡದಾಗೇ ಇದೆ, ಒಬ್ರು ಆರಾಮ ಸಂಸಾರ ಮಾಡ್ಬೋದು. ಏನಯ್ಯ ರಾಜ, ಕೇಳ್ದೆ ದಿಢೀರ್ ಬ್ಯಾಂಗ್ಳೂರು? ಇಲ್ಲಿಲ್ಲ, ಮನೇಲಿ ಹೇಳ್ಬಿಟ್ಟೆ ಬಂದಿದ್ದೀನಿ. ನಾನ್ ಯಾಕೆ ಬಂದೆ ಅಂದ್ರೆ, ಯಾಕೆ? ನಾನ್ ಶುಭನ್ ಜೊತೆ ಜೊತೆ ಬೆಂಗಳೂರು ನೋಡ್ಕೊಂಡು ಹೋಗೋಣ ಅಂತ. ಬೆಂಗಳೂರು ತೋರ್ಸಕ್ಕೆ ಶುಭನೇ ಆಗ್ಬೇಕನಯ್ಯ, ಅವಳಿಗೆ ಏನ್ ಗೊತ್ತು? ಬಾ, ನಾ ಕರ್ಕೊಂಡು ಹೋಗ್ತೀನಿ. ಏನ್ ಡ್ಯಾಡಿ, ನೀವೇ ಇವನ್ನ ಕರ್ಕೊಂಡು ಹೋದ್ರೆ ಡಾಕ್ಟರ್ ಚೆಕಪ್ ಯಾರು ಹೋಗ್ತಾರೆ? ಏನಮ್ಮ, ಹೊರಗಡೆ ಹೋಗ್ಬೇಕಾರೆ ಡಾಕ್ಟರ್ ಚೆಕಪ್ ಅಂತ ಟೆನ್ಷನ್ ಮಾಡ್ತೀಯಲ್ಲಮ್ಮ? ಅದಕ್ಕೆ ನೀವು ಮನೇಲೇ ಇರಿ, ನಾನೇ ಇವನಿಗೆ ಬೆಂಗಳೂರು ತೋರ್ಸ್ಕೊಂಡ್ ಬರ್ತೀನಿ. ಡಾಕ್ಟರ್ ಇಂಜೆಕ್ಷನ್ ಟೆನ್ಷನ್. ಅದ್ಯಾಕಮ್ಮ ಕುಕ್ತಿಯ? ಸ್ವಲ್ಪ ನಗನಗ್ತಾ ಇಡಮ್ಮ. ನನ್ಗ ಮೂತಿ ನೋಡಿದ್ರೆ ನಗು ಬರಲ್ಲಪ್ಪ. ಈ ಪ್ರಯತ್ನ ಪಡ್ಬೇಕಮ್ಮ. ಈ ವಿಶಾಲ ಜಗತ್ತಿನಲ್ಲಿ ಎಂತೆಂಥ ಮುಖಗಳಿವೆ, ಅದರಲ್ಲಿ ನಮ್ಮ ಮಾನ್ಯ ಅತಿಥಿಗಳ ಮುಖ ಎಷ್ಟೋ ವಾಸಿ. ಸ್ವಲ್ಪ ನಗನಗ್ತಾ ಬಡ್ಸಮ್ಮ. ಪಲ್ಯ
ಇಲ್ವಾ? ಅತಿಥಿಗಳಿಗೆ ತುಪ್ಪ ಅಂದ್ರೆ ಬಹಳ ಇಷ್ಟ ಅಂತ ಕಾಣಿಸುತ್ತೆ. ಅತಿಥಿಗಳೇ, ನೀವು ಮದುವೆ ಮಾಡ್ಕೊಂಡೆ ಊರ್ಗ್ ಹೋಗ್ಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೀರಲ್ಲ, ಅದು ನಾನ್ ಮಾಡ್ಬೇಕು ಅಂತಿರೋ ಗಿನ್ನಿಸ್ ರೆಕಾರ್ಡ್ಗಿಂತ ದೊಡ್ಡದು. ಇದೇನು ನಿಮ್ಮನೇಲಿ ತುಪ್ಪದ ಬಾವಿನೇ ಇರೋಂಗಿದೆ? ಹೌದೌದು. ನನಗೆ ಬಡಿಸ್ತಾ ಇದ್ಯಲ್ಲಮ್ಮ, ಅಲ್ಲಿ ನೋಡಮ್ಮ, ಅತಿಥಿಗಳಿಗೆ ಬಡಿಸ್ಲೇ ಇಲ್ಲ, ಅಲ್ಲಿ ಬಡಿಸಮ್ಮ. ಹಾಕಿ ಸಾಕ ಹಾಕಿ ಸಾಕ ಇನ್ನು ಹಾಕಿ. ಸಾಕ ಸಾಕಾದಾಗ ನಾನೇ ಹೇಳ್ತೀನಿ, ನೀವು ಹಾಕ್ತಾನೆ ಇರಿ. ಹಾ ಸಾಕು ಸಾಕು. ಅಪ್ಪ, ಏನಮ್ಮ? ನಾಳೆ 4 ಮೂಟೆ ಅಕ್ಕಿ 1 ಮೂಟೆ ಬೇಳೆ ತಗೊಂಡ್ ಬಾ. ಇಲ್ಲ ಅಂದ್ರೆ ನಮ್ಮ ಅತಿಥಿಗಳನ್ನ ಸುಧಾರ್ಸಕ್ ಆಗೋದೇ ಇಲ್ಲ. ಸಾಕು, ಸುಮ್ನಿರಮ್ಮ. ನೀವೇನು ಬೇಜಾರು ಮಾಡ್ಕೋಬೇಡಿ. ನನ್ನ ಮಗಳದು ಮಾತ್ ಸ್ವಲ್ಪ ಹೊರಟು, ಆದ್ರ ಹೃದಯ ಮಾತ್ರ ಬೆಣ್ಣೆ. ಪರವಾಗಿಲ್ಲ ಬಿಡಿ, ನನಗ್ ಯಾರಾದ್ರೂ ಹೀಗ್ ಬೈತಾ ಇದ್ರೇನೆ ತುತ್ತು ಗಂಟ್ಲಲ್ಲಿ ಇಳಿಯೋದು. ನೀವು ತುಂಬಾ ತಮಾಷೆ ಅತಿಥಿಗಳು. ಶರ್ಬೈನವ್ರೆ, ಶರ್ಬೈನವ್ರೆ. ಓ, ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ, ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಾತು ಕೊಟ್ಟ ಹಾಗೆ ಟೈಮ್ ಸರಿಯಾಗಿ ಬಂದ್ಬಿಟ್ಟಿದ್ದೀರಾ, ಸಂತೋಷ. ಇನ್ನಿಸ್ ಚೆನ್ನಯ್ಯ ಸ್ವಾಮಿ ಕೊಟ್ಟ ಮಾತಿಗೆ ತಪ್ಪೋನಲ್ಲ, ಅಲ್ವೇ? ಹಿಡಿದ ಕೆಲಸನ ಬಿಡೋನಲ್ಲ. ಸಂತೋಷ, ಬಹಳ ಸಂತೋಷ. ನಾನು ಅಷ್ಟೇ, ಯಾರನ್ನ ಬೇಕಾದ್ರೂ ಕೇಳಿ. ರಾಮಾಪುರದ ಶರಭಯ್ಯ ಅಂದ್ರೆ ನಿಯತ್ತು, ನಿಯತ್ತು ಅಂದ್ರೆ ಶರಭಯ್ಯ. ಏನು ಅಳಿಯತ್ರ ಬಹಳ ನಗ್ತಿದ್ದಾರೆ? ನಿಮ್ ಮುಖ ನೋಡಿ. ರಾಜ, ನಗಲಿ ಬಿಡಿ. ನಾನ್ ನಿಮ್ ಮೊದಲೇ ಹೇಳ್ದಾಗೆ ಈ ಆಸ್ತಿ ಎಲ್ಲ ಇವ್ರದೇ, ದೇವ್ರು ಕೊಟ್ಟಿದ್ದು ಲಾಟ್ರಿ ರೂಪದಲ್ಲಿ 50 ಲಕ್ಷ ರೂಪಾಯಿ. ಅದಕ್ಕೆ ಅಲ್ವೇ ರಾಮಾಪುರ ಬಿಟ್ಟು ಬಂದು ಬೆಂಗಳೂರಲ್ಲಿ ಗಂಡು ಹುಡುಕ್ತಾ ಇರೋದು. ಅದು ಸರಿ, ಯಾವ್ದಕ್ಕೂ ಪರಸ್ಪರ ಒಪ್ಪಿಗೆ ಆಗ್ಬೇಕಲ್ಲ. ಅಳಿಯಂದ್ರೆ ನನ್ಗೆ ಒಪ್ಪಿಗೆ ಆಯ್ತು. ನಾವು ಒಪ್ಪಿಟ್ರೆ ಆಯ್ತೆ. ಹುಡುಗಿನೂ ಕರೆಸಿ ಹುಡುಗ ನೋಡ್ಲಿ. ನನ್ನ ನೋಡಿದ್ರಲ್ಲ, ನನ್ನ ನೋಡಿದ ಮೇಲೆ ನನ್ನ ಮಗಳು ನೋಡ್ಬೇಕಾಗಿಲ್ಲ. ಬೇಕ್ ನನ್ನ ಹಾಗೆ ಇದ್ದಾಳೆ, ನಿಮ್ಮ ಆಗ ಡಿಟೋ ನನ್ನ ಹಾಗೆ ಇದ್ದಾಳೆ. ಆದ್ರೆ ಅವಳು ಮೀಸೆ ಒಂದಿಲ್ಲ. ಗಂಡಸನ್ ಕಂಡ್ರೆ ತುಂಬಾ ನಾಚಿಕೆ. ತಾವು ದೊಡ್ಡ ಮನ್ಸು ಮಾಡಿ ಅಳಿಯಂದ್ರನೇ ಮೇಲ್ ಕಳಿಸ್ಬಿಟ್ರೆ. ಅದಕ್ಕೇನಂತೆ ರಾಜ, ಹೊರಡು. ಅಳಿಯಂದ್ರೆ ಅವಸರ ಪಡ್ಬೇಕಾಗಿಲ್ಲ, ಕಣ್ ತುಂಬಾ ನೋಡಿ, ಬಾಯಿ ತುಂಬಾ ಮಾತಾಡ್ಸ್ಕೊಂಡ್ ಬನ್ನಿ. ನಡಿಯ, ಹೊರಗಲ್ಲಯ್ಯ, ಮೇಲಕ್ಕೆ. ಹಂಗಾಗಿ ಚಿತ್ರ ಬುಕ್ ಮಾಡ್ಬಿಡ್ಲಾ? ಲಗ್ನ ಪತ್ರಿಕೆ ಮಾಡಿಸ್ಬಿಡ್ಲಾ? ಓ, ಹನಿಮೂನ್ಗೆಲ್ಲ ರೆಡಿ ಮಾಡಿಸ್ಬಿಡ್ಲಾ? ಮಾಡಿ. ಯಾರು ಕಾಣಿಸ್ತಾ ಇಲ್ವಲ್ಲ? ನಾನು ಇಲ್ಲಿದ್ದೀನಿ ಡಿಯರ್. ಹಲೋ ಡಾರ್ಲಿಂಗ್. ಡಿಯರ್, ನನಗೆ ನೀವು 100ನೇ ಗಂಡು. ನೀವು ಮದ್ವೆ ಆಗಲ್ವಾ ಡಾರ್ಲಿಂಗ್? ಡಿಯರ್, ನೀವೇನಾದ್ರೂ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನು ಮೋಹಿನಿ ಆಗಿ ಓಡಾಡ್ಬೇಕಾಗುತ್ತೆ. ಡಾರ್ಲಿಂಗ್ ಡಾರ್ಲಿಂಗ್, ಡಿಯರ್ ಡಿಯರ್ ಡಿಯರ್. ಅಳಿಯಂದ್ರೆ ಹೋಗ್ಬಿಡಿ ಹೋಗ್ಬಿಡಿ. ರಾಜ, ಯಾಕೋ ಏನಾಯ್ತು? ಅಳಿಯಂದ್ರೆ ಅಯ್ಯೋ ಡಾರ್ಲಿಂಗ್, ಯಾಕ್ ಡಿಯರ್ ಓಡ್ ಬಂದೆ? ನನ್ನ ಮದ್ವೆ ಮಾಡ್ಕೊಳಕ್ ನಿಂಗೆ ಇಷ್ಟ ಇಲ್ವಾ?